ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟು ಸಮಯ ಬರಲಿ ನೋಡೋಣ ಎಂದ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ. ಹೌದು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಚುಟುಕು ಸಂದರ್ಶನದಲ್ಲಿ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟು ಸಮಯ ಬರಲಿ ನೋಡೋಣ ಎಂದು ಹೇಳಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ಲೋಕಸಭಾ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಸಾಕಷ್ಟು ಕೆಲವು ಕಡೆ ಅಭ್ಯರ್ಥಿಗಳನ್ನ ಘೋಷಣೆ ಆಗಬೇಕಾಗಿದೆ. ವಿಶೇಷವಾಗಿ ಯಾವ ರೀತಿ ಸಿದ್ಧತೆ ನಡೆದಿದೆ ಸರ್? ಘೋಷಣೆ ಇನ್ನೊಂದು ವಾರದಲ್ಲಿ ಮಾಡ್ತೀವಿ. ಕಾಂಗ್ರೆಸ್ನ ಮೊದಲನೇ ಪಟ್ಟಿ, ಎರಡನೇ ಪಟ್ಟಿ ಎರಡು ರೀತಿ ಮಾಡ್ತಾರೆ. ಮೋಸ್ಟ್ಲಿ ಮಂಡ್ಯವರೆಗೆ ಒಂದು ಪಟ್ಟಿ ಬರ್ಬೋದು. ತಯಾರಿ ನಡ್ತಾ ಇದೆ. ಸರ್ಕಾರ ಇದೆ, ಪಕ್ಷ ಇದೆ, ಸಂಘಟನೆ ಮಾಡ್ತಾ ಇದ್ವಿ, ನಡೀತಾ ಇದೆ. ಒಂದ್ ಕಡೆ ಚುನಾವಣೆ ತಯಾರಿ ಮಾಡ್ತಾ ಇದ್ವಿ. ಈಗ ಅನಂತಕುಮಾರ್ ಹೆಗಡೆ ಅವರು ಮುಂದಿನ ಬಾರಿ ಲೋಕಸಭೆ ಬಹುಮತ ಬಂದ್ರೆ ಒಂದ್ ರೀತಿ ಸರ್ಕಾರ ಪತನ ಆಗುತ್ತೆ, ನಮ್ಮ ಕತ್ತಿ ಜಳಿಸುತ್ತೆ ಅಂತಕ್ಕಂತ ಮಾತು ಹೇಳಿದ್ದಾರೆ. ನಾವು ಹೇಳ್ತಾರೆ ಎಲ್ಲರಿಗೂ ತಕೊಂಡಿಕ್ಕಾಗಲ್ಲ. ನೋಡೋಣ, ಅದು ಸಮಯ ಬಂದಾಗ ಅದಕ್ಕೆ ತಕೊಳ್ಳೋಣ. ಸರ್, ಬೆಳಗಾವಿಯಲ್ಲಿ ವಿಶೇಷವಾಗಿ ಸಾಕಷ್ಟು ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ DDP ಇಲ್ಲೇ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ SLC ಬೇರೆ SLC ಬೇರೆ ಪರೀಕ್ಷೆಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ಪರೀಕ್ಷೆ ಬೇರೆ ಹತ್ರದಲ್ಲಿದೆ. ಏನಾದ್ರು ಇಲ್ಲೇ ಪರಿಪೂರ್ಣವಾದ DDP ಏನಾದ್ರು ಯೋಜನೆ ಮಾಡ್ತೀರಾ? ಮಾಡ್ತೀವಿ. ಅದು ಕೋರ್ಟಿಂದ ಏನೋ ಸಮಸ್ಯೆ ಆಗಿದೆ, ಕೋರ್ಟಿಂದ ಅವ್ರ ಆದೇಶ ಸಮಸ್ಯೆ ಆಗಿದೆ. ಅದನ್ನ ನೋಡ್ತೀವಿ, ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಯಾವ್ದು ರೀತಿಯಿಂದ ತೊಂದರೆ ಆಗಬಾರ್ದು. ಥ್ಯಾಂಕ್ ಯು ಸರ್. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪ ಸಂಪಾದಕರು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.